ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಗವದ್ಗೀತೆ ತತ್ವ ವಿವೇಚನೆ ಟೀಕಾ ಅಧ್ಯಾಯ 6 ಆತ್ಮ ಸಂಯಮ ಯೋಗ. ಇದರಿಂದ ನಾವು 30ನೇ ಶ್ಲೋಕವನ್ನು ತಿಳ್ಕೊಳ್ತಾ ಇದ್ವಿ. ಅದರಲ್ಲಿ ಓದ ಭಾಗದಲ್ಲಿ ಉದ್ಧವ ಯಾವಾಗ ಗೋಪಿಯರನ್ನ ಮತ್ತೆ ನಂದ ಯಶೋಧರೆಯನ್ನ ನೋಡೋದಕ್ಕೆ ಬರ್ತಾನೋ ಆಗ ನಂದ ಯಶೋಧ ಹೇಳ್ತಾರೆ ಉದ್ಧವನಿಗೆ, ನಮಗೆಲ್ಲ ಕಡೆ ಅವನೇ ಇದ್ದಾನೆ. ಯಮುನೆಯನ್ನು ನೋಡಿದ್ರೆ ಅಲ್ಲಿ ಅವನು ಜಲಕ್ರೀಡೆ ಆಡ್ತಾ ಇದ್ದಾನೆ. ಇನ್ನು ಬೆಟ್ಟವನ್ನು ನೋಡಿದಾಗ ಅವನು ಕೈಯಲ್ಲಿ ಗೋವರ್ಧನ ಬೆಟ್ಟವನ್ನು ಎತ್ತಿಟ್ಕೊಂಡಿರ್ತಾನಲ್ಲ, ಅದು ನಮಗೆ ಕಾಣಿಸುತ್ತೆ. ಅವನು ಗೋವುಗಳನ್ನು ಮೇಯಿಸ್ತಾ ಇರೋದು, ಮುರಳಿಯನ್ನು ನುಡಿಸ್ತಾ ಇದ್ದಾನೇನೋ ಅನ್ನೋ ರೀತಿ ಕಾಣಿಸುತ್ತೆ. ಮತ್ತು ಸ್ನೇಹಿತರ ಜೊತೆ ಅವನು ಆಟ ಆಡ್ತಾ ಇರುವಂಥದ್ದು, ಅವನ ಪಾದಗಳ ಒಂದು ಚಿಹ್ನೆ ಕೂಡ ಇಲ್ಲಿ ನಾವು ನೋಡ್ತಾ ಇರಬೇಕಾದ್ರೆ ನಮ್ಮ ಮನಸ್ಸೇ ಕೃಷ್ಣಮಯವಾಗೋಗುತ್ತೆ. ಕೃಷ್ಣನನ್ನು ನಾವು ಸದಾ ದರ್ಶನ ಮಾಡ್ತಾ ಇರಬೇಕಾದ್ರೆ ಅವನು ನಮ್ಮಿಂದ ಹೇಗೆ ತಾನೇ ದೂರ ಆಗೋದಕ್ಕೆ ಸಾಧ್ಯ ಅಂತಂದ್ಬಿಟ್ಟು ಅವ್ರು ಹೇಳ್ತಾರೆ ಅನ್ನೋದನ್ನು ತಿಳ್ಕೊಂಡ್ವಿ. ಇಲ್ಲಿ ಮುಂದುವರೆದು ಹೇಳ್ತಾರೆ, ಉದ್ಧವ ಪುಣ್ಯಾತ್ಮರಾದಂತಹ ಪ್ರೇಮೋನ್ಮತ್ತ ಗೋಪಿಯರನ್ನು ಭೇಟಿಯಾದಾಗ ಗೋಪಿಯರ ಸ್ಥಿತಿ ಕೂಡ ಹೀಗೇ ಆಗಿತ್ತು ಅಂತಂದ್ಬಿಟ್ಟು ಶ್ರೀಮದ್ ಭಾಗವತದಲ್ಲಿ ಇದನ್ನು ವರ್ಣನೆ ಮಾಡಿದ್ದಾರೆ. ಅಲ್ಲೇನು ಹೇಳ್ತಾರೆ ಅಂತಂದರೆ, ಗೋಪಿಕೆಯರು ಹೇಳ್ತಾರೆ, ಹೇ ಉದ್ಧವ, ನಮ್ಮ ಪ್ರಾಣಪ್ರಿಯ ಶ್ಯಾಮಸುಂದರನನ್ನು ನಾವು ಮರೆಯೋದಕ್ಕೆ ಎಷ್ಟು ಪ್ರಯತ್ನ ಮಾಡಿದ್ರೂ ನಮ್ಮಿಂದ ಆಗ್ತಾ ಇಲ್ಲ. ನೋಡಿ, ಇಲ್ಲಿ ನಾವು ಸ್ಮರಣೆ ಮಾಡ್ಕೊಳ್ಳೋದಕ್ಕೆ ಹರಸಾಹಸ ಮಾಡ್ತೀವಿ, ಭಗವಂತನ ಸ್ಮರಣೆ ಸದಾ ಇರಬೇಕು ಅಂತ. ಆ ರೀತಿಯ ಒಂದು ಮನಸ್ಥಿತಿ ನಮ್ಮಲ್ಲಿದೆ. ಯಾಕೆ? ಐಹಿಕವನ್ನು ನಾವು ತುಂಬಿಕೊಂಡಿರೋದ್ರಿಂದ ನಮಗೆ ಭಗವಂತನ ಸ್ಮರಣೆ ಆಗಲ್ಲ. ಭಗವಂತನನ್ನು ಸ್ಮರಿಸ್ಕೊಳ್ಳೋದು ನಾವು ಮರ್ತು ಹೋಗ್ತೀವಿ. ಆದರೆ ಇಲ್ಲಿ ಗೋಪಿಕೆಯರು ಭಗವಂತನನ್ನು ಮರಿಬೇಕು ಅಂತ ಪ್ರಯತ್ನ ಮಾಡಿದ್ರೂ ಅವ್ರಿಗೆ ಆಗ್ತಾ ಇಲ್ಲ. ಯಾಕಂದರೆ ಅವನನ್ನು ಒಳಗಡೆ ಅಷ್ಟು ಆಳವಾಗಿ ಅವರು ಇಟ್ಕೊಂಡ್ಬಿಟ್ಟಿದ್ದಾರೆ. ಅಂದರೆ ಅವನನ್ನು ಬಿಟ್ಟು ಬೇರೆ ಏನೂ ಇಲ್ಲ ಅಂತಂದ್ಬಿಟ್ಟು ಅರ್ಥ. ಅವರು ಹೇಳ್ತಾರೆ, ಎಷ್ಟೇ ಪ್ರಯತ್ನ ಮಾಡಿದ್ರೂ ನಾವು ಅವನನ್ನು ಮರೆಯೋದಕ್ಕಾಗ್ತಾ ಇಲ್ಲ. ಪ್ರತಿ ಕ್ಷಣ ಕೂಡ ಅವನ ಸ್ಮರಣೆ ನಮ್ಮಲ್ಲಿ ಇದ್ದೇ ಇರುತ್ತೆ. ಇಲ್ಲಿನ ಪ್ರತಿಯೊಂದು ವಸ್ತುವನ್ನು ನೋಡಿದಾಗಲೂ ಕೂಡ ಅವನ ನೆನಪು ನಮ್ಮಲ್ಲಿ ಉಮ್ಮಳಿಸಿ ಬರುತ್ತೆ, ಇನ್ನೂ ಹೆಚ್ಚಾಗತ್ತೆ ಹೊರತು ಅವನನ್ನು ಮರೆಯೋದಕ್ಕೆ ನಮಗೆ ಸಾಧ್ಯ ಆಗ್ತಾ ಇಲ್ಲ ಅಂತ ಹೇಳ್ತಾರೆ. ಯಾವುದ್ರಲ್ಲಿ ಅವನು ಜಲಕ್ರೀಡೆ ಆಡಿರ್ತಾನೋ ಇದೇ ಆ ಯಮುನಾ ನದಿ, ಇದೇ ಆ ಪರ್ವತ. ಅದರ ಮೇಲೆ ಹತ್ತಿ ಅವನು ಮುರಳಿಯನ್ನು ನುಡಿಸ್ತಾ ಇದ್ದ. ರಾತ್ರಿಯ ಸಮಯ ರಾಸಲೀಲೆಯನ್ನು ಆಡಿದ್ವಲ್ಲ, ಆ ವನ ಇದೆ ಅಂತಂದ್ಬಿಟ್ಟು ತೋರಿಸ್ತಾರೆ ಉದ್ಧವನಿಗೆ. ಇವೇ ಹಸುಗಳನ್ನು ಅವನು ಮೇಯಿಸೋದಕ್ಕೆ ಬೆಳಗ್ಗೆ ಮತ್ತು ಸಂಜೆ ನಮ್ಮನ್ನು ನೋಡ್ತಾ ಹೋಗ್ತಾ ಇದ್ದ. ಅಂತಂದರೆ ಏನು? ಅವನು ಹಸು ಮೇಯಿಸೋದಕ್ಕೆ ಹೋಗಬೇಕಾದ್ರೆ ಗೋಪಿಕೆಯರೆಲ್ಲ ನಿಂತ್ಕೊಂಡಿರ್ತಾ ಇದ್ರ, ಅವನನ್ನು ನೋಡ್ತಾ ಅವನು ಹೋಗ್ತಾ ಇದ್ದ. ಮತ್ತೆ ಸಂಜೆ ವಾಪಸ್ ಬರಬೇಕಾದ್ರೆ ನಾವಿಲ್ಲೇ ನಿಂತಿರ್ತಿದ್ವಿ. ಅವನು ನಮ್ಮನ್ನು ನೋಡ್ತಾ ವಾಪಸ್ ಹಿಂದಿರುಗಿ ಬರ್ತಾ ಇದ್ದ. ಆ ಹಸುಗಳೆಲ್ಲ ಇವೆ. ಹೇಗೆ ಅವನು ತನ್ನ ಅಧರಗಳ ಅಂತಂದರೆ ಆ ತುಟಿಯಿಂದ ಆ ಮುರಳಿ ನಾದವನ್ನು ಹೊಮ್ಮಿಸ್ತಾ ಇದ್ನೋ, ಸರಿಯಾಗಿ ಹಾಗೇನೆ ಆ ವೇಣುನಾದ ನಮ್ಮ ಕಿವಿಗಳಲ್ಲಿ ಇನ್ನೂ ಕೂಡ ಗುಯಿಂಗುಡ್ತಾ ಇದೆ. ಅಂದರೆ ಅವನು ನುಡಿಸಿದಂತಹ ಆ ಶಬ್ದ ಇದೆಯಲ್ಲ, ಅದು ನಮ್ಮ ಕಿವಿಗಳಿಂದ ಇನ್ನೂ ಹೋಗಿಲ್ಲ, ಅದು ಹಾಗೇ ನಮ್ಮ ಕಿವಿಗಳಲ್ಲಿದೆ. ಬಲರಾಮನ ಜೊತೆ ಶ್ರೀಕೃಷ್ಣ ಇದನ್ನೆಲ್ಲ ಮಾಡಿದ್ದ ಅಂತ ಹೇಳ್ತಾರೆ ಅವರು. ಇಲ್ಲಿರುವಂಥ ಒಂದೊಂದು ಪ್ರದೇಶ, ಒಂದೊಂದು ಧೂಳಿನ ಕಣ ಕೂಡ ಅವನ ಪರಮಸುಂದರ ಶ್ರೀಚರಣಗಳಿಂದ ಅಂಕಿತವಾಗಿದೆ. ಇಲ್ಲಿ ನಡೀತಾ ಇದ್ರೆ ಎಲ್ಲ ಕಡೆ ಅವನು ನಡೆದಾಡಿರೋದ್ರಿಂದ ಇಲ್ಲೆಲ್ಲವೂ ಕೂಡ ಅವನೇ ಇದ್ದಾನೆ. ಇದನ್ನೆಲ್ಲ ಯಾವತ್ತೂ ನಾವು ನೋಡ್ತೀವೋ ಕೇಳ್ತೀವೋ, ದಿನವಿಡೀ ಕೆಲಸ ಮಾಡ್ತಾ ಇದ್ರು ಕೂಡ ಆಗಾಗ ಈ ನಮ್ಮ ಪ್ರೀತಿಯ ಶ್ಯಾಮಸುಂದರ ನಂದನನೇ ನಮ್ಮ ಕಣ್ಮುಂದೆ ಬಂದು ನಿಂತಿರ್ತಾನೆ. ಉದ್ಧವ ಯಾವ ರೀತಿಯಿಂದನೂ ಕೂಡ ಸತ್ರೂ ಕೂಡ ಅವನನ್ನು ನಾವು ಮರೆಯೋದಕ್ಕಾಗೋದಿಲ್ಲ. ಅಂದರೆ ಅಷ್ಟೊಂದು ಪ್ರೀತಿ ಮಾಡ್ತಾರೆ ನೋಡಿ ಅವನನ್ನು. ಆ ಶ್ಯಾಮಸುಂದರನ ಹಂಸದ ಹಾಗೆ ಇರುವಂಥ ಸುಂದರವಾದಂತಹ ನಡೆ, ಅವನ ನಡೀತಾ ಇದ್ದಂಥದ್ದು, ಆಮೇಲೆ ಉನ್ಮುಕ್ತವಾದಂಥ ಹಾಸ್ಯ, ಅವನು ನಗುತ್ತಾ ಇದ್ದಂಥದ್ದು, ಮತ್ತು ವಿಲಾಸಪೂರ್ಣ ಓರೆ ನೋಟ, ಅವನು ಓರೆ ನೋಟದಿಂದ ನಮ್ಮನ್ನು ನೋಡ್ತಾ ಇದ್ನಲ್ಲ ಅದು, ಮತ್ತು ಅವನ ಮಧುರಮಯವಾದಂಥ ವಾಣಿ, ಆಹಾ, ಅದೆಲ್ಲವೂ ಕೂಡ ನಮ್ಮ ಮನಸ್ಸನ್ನು ಅಪಹರಣ ಮಾಡಿಬಿಟ್ಟಿದೆ. ನಮ್ಮ ಮನಸ್ಸು ನಮ್ಮ ವಶದಲ್ಲೇ ಇಲ್ಲ. ಹಾಗಿರಬೇಕಾದ್ರೆ ಈಗ ಅವನನ್ನು ಯಾವ ರೀತಿ ಮರೀಲಿ ಅಂತಂದ್ಬಿಟ್ಟು ಗೋಪಿಕೆ ಹೇಳ್ತಾಳೆ. ಉದ್ಧವ ಅವರಿಗೆ ಸಾಂತ್ವನ ಕೊಡಕ್ಕೆ ಬಂದಿರ್ತಾನೆ.
ಅವರನ್ನು ಸಮಾಧಾನ ಪಡಿಸೋದಕ್ಕೆ ಬಂದಿರ್ತಾನೆ. ಆದರೆ ಇಲ್ಲಿ ಬಂದರೆ ಅವನು ಇಲ್ಲದೆ ಇರುವಂಥ ಸಮಯನೂ ಇಲ್ಲ, ಅವನಿಲ್ಲದೆ ಇರುವಂಥ ಜಾಗನೂ ಇಲ್ಲ. ಎಲ್ಲ ಕಡೆ ಅವನೇ ಇರಬೇಕಾದ್ರೆ ಅವನನ್ನು ಹೇಗೆ ಮರೆಯೋದಕ್ಕೆ ಸಾಧ್ಯ ಅಂತ ಹೇಳ್ತಾ ಇದ್ದಾರೆ. ಎಷ್ಟೊಂದು ಒಂದು ಗಾಢವಾದ ಪ್ರೀತಿ ಇದೆ ನೋಡಿ ಭಗವಂತನಲ್ಲಿ. ಈ ರೀತಿ ಪ್ರೀತಿ ನಮಗೆ ಬರಬೇಕು ಅಂತಂದರೆ ನಾವು ಇನ್ನೆಷ್ಟು ಅವನನ್ನು ಪ್ರೀತಿಸ್ಬೇಕು ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕು. ಏನೂ ಮಾಡಿಲ್ಲ ನಾವು, ಆದರೂ ನನಗೆ ಭಕ್ತಿ ಇದೆ, ನನಗೆ ಇದಿದೆ ಅದಿದೆ ಅಂತಂದ್ಬಿಟ್ಟು ನಾವು ಹೇಳ್ಕೊಳ್ತೀವಿ. ಹೇಳ್ಕೊಳ್ಳೋದು ಭಕ್ತಿನೇ ಅಲ್ಲ, ಅದು ಬೇರೆಯವ್ರಿಗೆ ಹೇಳ್ಕೊಳ್ಳುವಂಥ ನೆಸೆಸಿಟಿನೂ ಇಲ್ಲ. ನನಗೂ ನನ್ನ ಭಗವಂತನಿಗೂ ಪ್ರೀತಿ ಇದೆ ಅಂತಂದರೆ ಅದನ್ನು ಬೇರೆಯವ್ರಿಗೆ ಹೇಳ್ಕೊಳ್ಳೋ ಅಂಥದ್ದು ಏನಿದೆ, ಅದು ತಂತಾನಾಗೆ ಬರುವಂಥ ಒಂದು ಭಾವ. ಈ ರೀತಿ ಗೋಪಿಕೆಯರು ಉದ್ಧವನಿಗೆ ಹೇಳೋದನ್ನ ಇಲ್ಲಿ ತಿಳ್ಕೊಂಡ್ವಿ. ಇದರ ಮುಂದುವರಿದ ಭಾಗ ಇನ್ನೂ ಇದೆ, ಅದನ್ನು ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.